ನೀವು ಹರಕೆ ಹೊತ್ತು ಮರ್ತೋಗಿದ್ದೀರಿ ಅನ್ಸುತ್ತೆ. ಅದಕ್ಕೆ ಮನೆಯಲ್ಲಿ ಹೀಗೆಲ್ಲ ಆಗ್ತಿರೋದು. ನೆನಪು ಮಾಡ್ಕೊಳ್ಳಿ. ಹೌದು ಪುರೋಹಿತ್ರೆ, ನನ್ನ ಮಗ ಮದ್ವೆಗೆ ಒಪ್ಕೋತಾ ಇರ್ಲಿಲ್ಲ. ಅದಕ್ಕೆ ನನ್ನ ಮಗನಿಗೆ ಮದ್ವೆ ಆದ್ರೆ ದೇವಿಗೆ ಒಡವೆಗಳನ್ನ ಕೊಡಿಸ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಈ ಗಡ್ಬಿಡಿಲಿ ಮರ್ತೇ ಬಿಟ್ಟಿದ್ದೀನಿ. ಮರಿಬಾರ್ದಮ್ಮ, ಮರಿಬಾರ್ದು. ಸಂಕಟ ಬಂದಾಗ ವೆಂಕಟರಮಣ ಅಂತೀವಿ. ಸಮಸ್ಯೆಗಳು ತೀರಿದಾಗ ಆ ಭಗವಂತನ ಮರ್ತ್ಬಿಟ್ರೆ ಹೇಗೆ? ಹೌದು ಪುರೋಹಿತ್ರೆ, ನನ್ನಿಂದ ತಪ್ಪಾಗಿ ಹೋಗಿದೆ. ನಾನು ಆದಷ್ಟು ಬೇಗ ತಪ್ಪು ಕಾಣಿಕೆ ಸಲ್ಲಿಸ್ಬೇಕು. ಒಂದ್ ಒಳ್ಳೆ ದಿನ ನೋಡಿ ಹೇಳ್ಬಿಡಿ. ದಾನಕ್ಕೆ ಇಂಥದೇ ದಿನ ಅಂತ ಇಲ್ಲ. ನೀವು ಮನೆಯವ್ರ ಹತ್ರ ಎಲ್ಲ ಮಾತಾಡಿ ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಹರಕೆ ತೀರಿಸಿ. ನೀವು ತಂದು ಕೊಟ್ಟ ದಿನಾನೇ ಅಲಂಕಾರ ಮಾಡಿ ವಿಶೇಷವಾಗಿ ಪೂಜೆ ಮಾಡ್ತೀವಿ. ನಿಮ್ಮ ಹರಕೆ ತೀರುತ್ತೆ. ನನ್ನ ತಾಯಿ ನನ್ನ ಮಗನ ಮದ್ವೆ ವಿಷಯದಲ್ಲಿ ನನಗೆ ಮೋಸ ಮಾಡಿಲ್ಲ. ನಾನು ಅನ್ಕೊಂಡ ಹಾಗೆ ನನ್ನ ಮಗನ ಮದ್ವೆ ಆಯ್ತು. ಆದ್ರೆ ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿಲ್ಲ ಪುರೋಹಿತ್ರೆ. ಏನಮ್ಮ ಹೀಗೆ ಹೇಳ್ತಾ ಇದ್ದೀರಿ? ಹೌದು, ಮದ್ವೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡೆ. ಆದ್ರೆ ಈಗ ಅರ್ಥ ಆಗ್ತಾ ಇದೆ, ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರ್ಬೇಕು ಅಂದ್ರೆ ಅವ್ರ ಮಧ್ಯೆ ಬೆಸಿಬೇಕಾಗಿರೋದು ಬರೀ ಬಂಧ ಅಲ್ಲ, ಅವ್ರ ಮನಸ್ಸುಗಳು ಅಂತ. ಅವ್ರಿಬ್ಬರ ಮಧ್ಯೆ ಇನ್ನೂ ಬಾಂಧವ್ಯನೇ ಬೆಳೆದಿಲ್ಲ. ನನಗಂತೂ ಯಾವ ದಾರಿನೂ ತೋರಿಸ್ತಾ ಇಲ್ಲ. ನೀವೇ ದಾರಿ ತೋರಿಸ್ಬೇಕು. ದಾರಿ ತೋರಿಸ್ಬೇಕಾಗಿರೋದು ನಾನಲ್ಲ, ಆ ಜಗನ್ಮಾತೆ ತ್ರಿಪುರ ಸುಂದರಿ. ಅವಳೇ ಒಂದು ದಾರಿ ತೋರಿಸ್ತಾಳೆ. ಆದ್ರೆ ಇದಕ್ಕೆ ನಿಮ್ಮ ಮಗನ್ನ ಒಪ್ಸೋದು ನಿಮ್ಮ ಜವಾಬ್ದಾರಿ. ಅಂತ ನೋಡ್ದೇನಾ? ಸಾಧ್ಯನಿಲ್ಲಮ್ಮ. ಹಾಗನ್ಬೇಡ ರಾಮ್, ದೇವ್ರ ಹರಕೆ ತೀರ್ಸಕ್ ನೀನ್ ಏನ್ ಬೇಕಾದ್ರೂ ಮಾಡು, ಆದ್ರೆ ಇದು ಸಾಧ್ಯ ಇಲ್ಲ. ರಾಮ್, ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೋ. ಅಂತರಕ್ಕೆ ಸಂಬಂಧಪಟ್ಟಿರೋ ಪ್ರತಿ ವಸ್ತುಗಳ ಜೊತೆ ನನ್ಗೆ ಅಟ್ಯಾಚ್ಮೆಂಟ್ ಇದೆ. ಅವುಗಳು ಬರೀ ವಸ್ತುಗಳಲ್ಲಮ್ಮ, ನನಗೆ ಭಾವನೆ. ಅದು ನಂತರ ನೆನಪುಗಳು. ಹೀಗಿದ್ದಾಗ ಆ ಚುಮ್ಕಿನ ಹೇಗಮ್ಮ ಕೊಡ್ಲಿ ನಾನು? ಅರ್ಥ ಆಗತ್ತೆ ರಾಮ್. ಅಂತರ ಈ ಮನೆಗೆ ಸೊಸೆಯಾಗಿ ಬಂದವಳು, ಮಗಳಾಗಿದ್ದವಳು. ನೀನು ನನಗೆ ಅರ್ಥ ಆಗುತ್ತೆ. ಎಲ್ಲ ಗೊತ್ತಿದ್ದು ಯಾಕೆ ಬಲವಂತ ಮಾಡ್ತಿದ್ಯಾ ನನ್ನ? ಎಲ್ಲ ದೈವ ಪ್ರೇರಣೆ. ಆ ಭಗವಂತ ನಮ್ಮ ಕೈಲಿ ಮಾಡಿಸೋ ಒಂದೊಂದು ಕೆಲಸಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಸರಿ, ಅಂತ ಕಾರಣ ಏನಿದೆ ಅಂತ ನಿನ್ ದೇವ್ರನ್ನ ಕೇಳು. ಹಾಗೆ ನನ್ನ ನಂತರ ನನ್ನಿಂದ ಕಿತ್ಕೊಂಡಿದ್ದಾನಲ್ಲ, ಅದಕ್ಕೂ ಕಾರಣ ಹೇಳಕ್ಕೇಳು. ಕಾಲ ಬಂದಾಗ ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕೇ ಸಿಗುತ್ತೆ. ಆದ್ರೆ ಈಗ ನೀನ್ ಇದಕ್ಕೆ ಒಪ್ಪದೆ ಹೋದ್ರೆ ನನ್ನ ಮನ್ಸಿಗೆ ತುಂಬಾ ನೋವಾಗತ್ತೆ. ನಿನ್ ತಾಯಿ ಮನ್ಸಿಗೆ ನೋವು ಕೊಡ್ತೀಯಾ? ಆಯ್ತಮ್ಮ, ನೀನು ನೋವಾಗತ್ತೆ ಅಂತ ತುಂಬಾ ಸಹಿಸ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ಸಹಿಸ್ಕೊತೀನಿ. ನನಗೆ ಬೇರೆ ಆಪ್ಷನ್ ಇಲ್ಲ ಅಲ್ವಾ? ಸೂಪರ್ ವಿರಯ, ಕೊಟ್ರೆ ಹೀಗ್ ಕೊಡ್ಬೇಕು ಏಟು. ಅದೇ ನಾನ್ ನನ್ ಸೊಸೆ ಅಂದ್ರೆ ಕೊಟ್ಟ ಹಾಗೆ. ನಾನ್ ಕೊಟ್ಟಿರೋ ಡೋಸ್ಗೆ ಆ 3 ಜನ ಯಾರಪ್ಪ ಇದು? ಯಾರು ನೀವು?
ನಮಸ್ಕಾರ ತಾಯಿ. ಲೀಲಾ ಅಂದ್ರೆ? ನಾನೇ ಫ್ಯೂಚರ್ ಸೀರಿಯಲ್ ಸ್ಟಾರ್ ಲೀಲಾ. ಹೇಳಿ ಏನ್ ವಿಷಯ? ದೇವಸ್ಥಾನದವರು ನನ್ನನ್ನು ಕಳಿಸ್ಕೊಟ್ರು. ದೇವಸ್ಥಾನಕ್ಕೆ ಒಡವೆಗಳನ್ನ ದಾನ ಕೊಡ್ತೀವಿ ಅಂತ ಹೇಳಿದ್ರಂತಲ್ಲ. ಹಾ, ಹೇಳಿದ್ವಿ. ಬನ್ನಿ ಒಳಗ್ ಬನ್ನಿ. ಬನ್ನಿ ಕೂತ್ಕೊಳ್ಳಿ. ಒಡವೆಗಳನ್ನ ಕೊಟ್ರೆ ತಗೊಂಡು ಹೋಗ್ತೀನಿ. ಯಾರಿವರು? ನೋಡಿದ್ರೆ ಗೊತ್ತಾಗ್ತಿಲ್ವಾ? ಗುರುಗಳು. ಬನ್ನಿ ಕಾಲಿಗೆ ಬೀಳಿ. ನಾನಾ? ನೀವಷ್ಟೇ ಅಲ್ಲ, ಲಕ್ಷ್ಮೀ ಸರು ನೀವು ಬಂದು ಕಾಲಿಗೆ ಬೀಳಿ. ಏಜೆ ಸೊಸೆಯಂದ್ರಿಗೆ ಭಕ್ತಿ ಜಾಸ್ತಿ ಇರ್ಬೇಕು. ಬನ್ನಿ ಕಾಲಿಗೆ ಬೀಳಿ. ಬನ್ನಿ ಬೀಳಿ. ಬಂದ್ ವಿಷಯ ಹೇಳಿ. ಹೆಲೋ ಅದಕ್ಕೆ ನಾನಿದ್ದೀನಿ, ಈ ಮನೆ ಯಜಮಾನಿ. ನೀವು ಸೈಡಲ್ಲಿರಿ. ಎಲ್ಲ ವ್ಯವಸ್ಥೆ ಆಗಿದೆ, ನಾಳೆ ನಾವೇ ಬಂದು ಕೊಡ್ತೀವಿ ಬಿಡಿ. ಇವತ್ತೇ ಕೊಟ್ರೆ ನೀವು ಬರೋಷ್ಟೊಳಗಡೆ ಒಡವೆ ಹಾಕಿ ಅಲಂಕಾರ ಮಾಡ್ತೀವಿ. ಓ ಹಾಗಾ? ಹೌದು ತಾಯಿ. ಪೂಜೆ ಮುಂಚೆನೆ ಹಾಕಿದರೆ 4 ಜನ ನೋಡ್ತಾರೆ, ಸುದ್ದಿ ಆಗುತ್ತೆ. ಸುದ್ದಿ ಮಾಡ್ಲೇಬೇಕು. ಸುದ್ದಿ ಮಾಡಿ. ಒಂದ್ ಕೆಲಸ ಮಾಡಿ, ಒಂದ್ ಒಳ್ಳೆ ಕ್ಯಾಮ್ರಾ ತಗೊಂಡು ದೇವಿಗೆ ಎಲ್ಲಾ ಒಡವೆ ಹಾಕಿ ಎಲ್ಲ ಆಂಗಲಿಂದನೂ ಫೋಟೋ ತೆಗಿರಿ. ಬಂಗಾರ ದಾನ ಕೊಟ್ಟ ಬಂಗಾರದ ಮನುಷ್ಯ ಏಜೆ ಅಂತ ದೊಡ್ಡದಾಗಿ ನ್ಯೂಸ್ ಪೇಪರಲ್ಲಿ ಹಾಕ್ಸಿ. ಜೊತೆಗೆ ನನ್ನ ಹೆಸರು ಹಾಕ್ಸಿ ದೊಡ್ಡದಾಗಿ. ಓಕೆನಾ? ಗುಡ್ ವೆರಿ ಗುಡ್. ಒಂದ್ 5 ನಿಮಿಷ ಕೂತಿರಿ, ನಾನು ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ನೋಡಿದ್ರ ಅಕ್ಕ, ಎಷ್ಟು ಕೊಬ್ಬು ಅವ್ರಿಗೆ. ನಿಂತ್ಕೋ. ಆ ಒಡವೆಗಳನ್ನೆಲ್ಲ ತಂದು ಏನ್ ಮಾಡ್ಬೇಕು ಅಂತಿದ್ಯಾ? ಆ ಒಡವೆಗಳನ್ನೆಲ್ಲ ಹಾಕೊಂಡು ನಾಗವಲ್ಲಿ ತರ ಘರನೆ ಅಂತ ತಿರ್ಬೇಕಂತ ಮಾಡಿದೀನಿ. ಅತಿ ಆಯ್ತಿಂದು. ಓ ಹೌದಾ? ಸರಿ, ಅಖಿಲಾಂಡೇಶ್ವರಿ ಅವ್ರ ಗೆಟಪ್ ಹಾಕೊಂಡು ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ ಮುಂದೆ. ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟ ಅಭ್ಯಾಸನೇ ಇಲ್ವಾ ನಿನ್ಗೆ? ಉತ್ತರ ಗೊತ್ತಿದ್ರು ಪ್ರಶ್ನೆ ಕೇಳೋದ್ ತಪ್ಪಲ್ವಾ? ಯಾರ್ಯಾರಿಗೋ ಒಡವೆ ಹೇಗ್ ಕೊಟ್ಟು ಕಳಿಸ್ತೀಯಾ? ಅವ್ರು ಯಾರ್ಯಾರೋ ಅಲ್ಲ, ದೇವಸ್ಥಾನದವರು. ಅದ್ ಹೇಗ್ ಹೇಳ್ತೀಯಾ ಅವ್ರ ದೇವಸ್ಥಾನದವರು ಅಂತ? ಅವರೇ ಹೇಳಿದ್ರಲ್ಲ. ಅವ್ರು ಹೇಳಿದ್ರೆ ನಂಬಿಡ್ತೀಯಾ? ಹೇಳೋದೇನು, ಅವ್ರು ನೋಡಿದ್ರೆ ಗೊತ್ತಾಗಲ್ವಾ ಅವ್ರ ದೇವಸ್ಥಾನದವರು ಅಂತ? ಈಗೇನು ಏಜೆ ನಂಗೆ ಜವಾಬ್ದಾರಿ ವಹಿಸಿದ್ದಾರೆ ಅಂತ ನಿಮಗೆ ಹೊಟ್ಟೆ ಉರಿನಾ? ನಾನ್ ಯಾಕೆ ಕೂರ್ಕೊಳ್ಳಿ? ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಒಳ್ಳೇದಿತ್ತು ಅಂತ ಹೇಳ್ತಾ ಇದೀನಿ ಅಷ್ಟೇ. ಅದನ್ನ ನಾನು ನಿಮ್ಮ ಹತ್ರ ಹೇಳ್ಸ್ಕೋಬೇಕಾ? ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ